Hello everyone, welcome back to my channel Lavanya's Tiny World. I hope everyone is doing good. ಇವತ್ತು ಸಂಡೇ ಟೈಮ್ ಒಂದು 5:45 ಆಗಿದೆ. ನಮ್ಮ ಚೋಟುನ ಎತ್ಕೋಬೇಕಂತೆ ಕಿರ್ಸ್ತಾ ಇದ್ದಾಳೆ. ಬಾ, ಇವತ್ತು ಸಂಡೇ ಟೈಮ್ ಒಂದು 5:45 ಆಗಿದೆ. ನಾವೆಲ್ಲ ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಬಿನ್ನಿ ಮಿಲ್ಸ್ ಹತ್ರ ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ. ಏನಂದರೆ ವಾಟರ್ ಫಾಲ್ ಎಕ್ಸಿಬಿಷನ್. ಏನೋ ವಾಟರ್ ಫಾಲ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋದು, ಏನೋ ಸಮಥಿಂಗ್ ಏನೋ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸರಿ ರಜದಲ್ಲಂತೂ ನಮ್ಮ ರಾಗಿನಿ ನಾವು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಬರೀ ಏನದು ಮನೆ ಶಿಫ್ಟ್ ಆಯಿತು. ಮನೆ ಶಿಫ್ಟ್ ಆದಮೇಲೆ ಮನೆ ಜೋಡಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗೋದ್ವಿ. ಆಮೇಲೆ ನಮ್ಮ ಮನೆಯವ್ರ ಪ್ರೋಗ್ರಾಮ್ಸಲ್ಲಿ ಬ್ಯುಸಿ ಆಗೋದ್ರು. ಸೊ ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಇಳಿವ ನಿಮಿಷ. ಎಲ್ಲೂ ಕರ್ಕೊಂಡೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಎಲ್ಲರೂ ಈ ಥರ ಆಚೆ ಕರ್ಕೊಂಡೋಗೋಣ ಅಂತ ಹೊರಟಿದ್ದೀವಿ. ಇವಾಗ ಅಲ್ಲಿ ಹೋಗ್ತಾ ಶೇರ್ ಮಾಡ್ತೀನಿ. ಸೊ ಇವಾಗ ಕಾಫಿ ಮಾಡ್ತಾ ಇದ್ದೀನಿ ನಾನು. ಯಾಕೋ ಸ್ವಲ್ಪ ಲೈಟಾಗಿ ತಲೆ ನೋವ್ತಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ಹಾಗಾಗಿ ಕಾಫಿ ಮಾಡ್ತಾ ಇದ್ದೀನಿ. ಇಲ್ಲಿ ಇಟ್ಬಿಟ್ಟು ಕಾಫಿ ಮಾಡಿಕೊಂಡು ಹಾಗೆ ಮಾತಾಡ್ತಾ ಇದ್ದೀನಿ. ನೋಡೋಣ, ಅದು ಎಷ್ಟು 4 o'clock 9 o'clock ತನಕ ಏನೋ ಇರೋದು. ಸೊ ಆಲ್ರೆಡಿ ಇಲ್ಲೇ ಟೈಮ್ ಆಗೋಯ್ತು. ನಮ್ಮ ಮನೆಗೆ ದೂರನೇ ಇದೆ ಬಿನ್ನಿ ಮಿಲ್ಸು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಒಂಚೂರು ಕಾಫಿ ಕುಡ್ಕೊಂಡು. ನಮ್ಮ ಮನೆಯವ್ರು ಆನ್ ದ ವೇ ಎಲ್ಲಾದರೂ ಕುಡಿಯೋಣ, ಇಲ್ಲಾಂದರೆ ಕಾಫಿನೇ ಬೇಡ ಬಿಡು ಅಂತಂದರು. ಬಟ್ ನನಗೆ ಯಾಕೋ ನಾನು ಬೆಳಗ್ಗೆನೂ ಕಾಫಿ ಕುಡಿಲಿಲ್ಲ. ಮತ್ತು ಲೈಟಾಗಿ ತಲೆನೋವ್ದಂಗೆ ಅನ್ಸದೆ. ಕಿರ್ಚಬೇಡ್ರೆ. ಮಧ್ಯಾಹ್ನ ನಿದ್ದೆ ಬರ್ತಾಯಿತ್ತು, ತುಂಬ ಜೋರು ನಿದ್ದೆ ಬರ್ತಾಯಿತ್ತು. ನಮ್ಮ ಚೋಟು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದರ ಎಫೆಕ್ಟಿಂದ ಸ್ವಲ್ಪ ತಲೆ ನೋವ್ದಂಗೆ ಅನ್ನಿಸ್ತಾ ಇದೆ. ನಾಟ್ ಎಕ್ಸಾಕ್ಟ್ಲಿ ತಲೆನೋವು. ಸೊ ಅದಕ್ಕೆ ಇವಾಗ ಕಾಫಿ ಕುಡಿದ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ಹೋಗ್ತಾ ಶೇರ್ ಮಾಡ್ತೀನಿ ಹೇಗಿದೆ ಏನು ಅಂತ ಅನ್ನೋದನ್ನು. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇವಾಗ ನೋಡಿ ನನ್ನ ಮಕ್ಕಳು ಎಷ್ಟು ತರಲೆ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಚೋಟನೂ ರೆಡಿಯಾಗಿದ್ದಾಳೆ. ಬಾ ಕುಚ್ಚಿ. ಇಲ್ಲಿ ಇವಳು ತರಲೆ ಚಿಕ್ಕಿ. ನಮ್ದು ಹೆಂಗೆ ಅಂತಂದರೆ ಯೂಶಲಿ ನಾನು ಏನಾದರೂ ಈ ಥರ ಮಾಡ್ತಾ ಇದ್ದೀನಿ, ನಮ್ಮ ಮನೆಯವರು ಬ್ಯುಸಿಯಾಗಿದ್ದಾರೆ, ಮನೇಲಿಲ್ಲ, ನಾವು 3 ಜನ ಇದ್ದೀವಿ ಅಂತಂದರೆ ಈ ಥರ ನಾವು ಅಡುಗೆ ಮನೆಗೆ ಬಂದು ನಮ್ಮ ಚೋಟು ಹಿಂಗೆ ನನ್ನ ಜೊತೆ ಕೂತ್ಕೊಂಡು ನನ್ನ ಜೊತೆ ತರಲೆ ಮಾಡಿಕೊಂಡು ಒಂಥರ ಮಿನಿ ಹಾರ್ಟ್ ಅಟ್ಯಾಕ್ಸ್ ಕೊಡ್ತಾ ಇರ್ತಾಳೆ ಇಲ್ಲಿ ಕೂತ್ಕೊಂಡು. ಹೆಂಗೆ ಅಂದರೆ ಸಡನ್ನಾಗಿ ಇಲ್ಲಿ ಏನೋ ಮುಟ್ಬಿಡಕ್ಕೆ ಹೋಗೋದು, ಅದು ಸಡನ್ನಾಗಿ ಅಲ್ಲಿ ಏನೋ ಪಿಂಗಾಣಿದು ಜಾರ್ಗಳು ಎಳಿಯಕ್ಕೆ ಹೋಗೋದು, ಈ ಥರದ್ದು ಮಿನಿ ಹಣ್ಣು ನೋ ಅಂತ ಕಿರ್ಸ್ತಾ ಇರ್ತೀನಿ. ಅವಳು ತರಲೆ ಮಾಡೋದು ಮಾಡ್ತಾನೆ ಇರ್ತಾಳೆ. ಸೊ ಈ ಫೇಸ್ ಆಫ್ ಲೈಫು ಒಂಥರ ಏನಂತಾರೆ, ಈ ಕಡೆ ನನ್ನ ಮಕ್ಕಳು ತುಂಬ ದೊಡ್ಡವರು ಎಲ್ಲ ಹೇಳಿದ್ದು ಅರ್ಥ ಆಗೋಕ್ಕೆ, ಅದು ತೀರಾ ಚಿಕ್ಕವರು ಎಲ್ಲ ಏನೂ ಗೊತ್ತಾಗಲ್ಲ ಅನ್ನೋಕ್ಕೆ. ಸೊ ಇದೊಂಥರ ಮಿಡಲಲ್ಲಿದೆ. ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ದಿಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಈ ಥರ ಚಿಕ್ಕ ಮಕ್ಕಳು ಯಾರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಅಥವಾ ಎಷ್ಟು ವಯಸ್ಸಿನ ಮಕ್ಕಳಿದ್ದಾರೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ? ಈಗ ನನ್ನ ಕಾಫಿ ರೆಡಿ ಆಯಿತು. ಈಗ ನಮ್ಮ ಮನೆಯವರಿಗೆ ನಾನು ಕಾಫಿ ಕೊಟ್ಬಿಟ್ಟು ನಮ್ಮ ಮನೆಯವರಿಗೆ ಕಾಫಿ ಕೊಟ್ಟು ನೀವು ಮಧ್ಯದಲ್ಲ ಮಾತಾಡಬಾರ್ದು. ನಮ್ಮ ಮನೆಯವ್ರಿಗೆ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ನೋಡ್ತೀವಿ. ತಗೊಳ್ರಿ, ಬಂದ್ರಿ ನೀವು. ತುಂಬ ಕಡಿಮೆ ಮಾಡಿದ್ದೀವಿ.
ಇವಾಗ ನಾವಿಲ್ಲಿ ಆಲ್ಮೋಸ್ಟ್ ಬಂದು ರೀಚ್ ಆಗಿದ್ದೀವಿ. ನಾವಿಲ್ಲಿ ಬಂದು ತಲುಪೋ ಅಷ್ಟೊತ್ತಿಗೆ ಒಂದು 6:45 ಇನ್ನೇನು ಕತ್ಲಾಗ್ತಾ ಇತ್ತು. ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹೋಗ್ತಾ ನೋಡಿ, ಅಲ್ಲಿ ಕಲರ್ ಕಲರ್ ಕಾಣ್ತಾ ಇದೆಯಲ್ಲ, ಸೊ ಅದೇ ವಾಟರ್ ಫಾಲ್. ಫಾಲ್ ಆಪೋಸಿಟಲ್ಲೇ ಈ ಥರದ್ದು ಒಂದು ಸ್ಟೇಜ್ ಹಾಕಿದ್ದಾರೆ. ಸೊ ಇಲ್ಲಿ ಎಲ್ಲ ಮಕ್ಕಳು ಹೋಗಿ ನಿಂತ್ಕೊಂಡು ಡ್ಯಾನ್ಸ್, ಯಾರಾದರೂ ಹೋಗ್ಬೋದು, ಮಕ್ಕಳೇ ಅಂತಲ್ಲ, ದೊಡ್ಡವರು ಚಿಕ್ಕವರು ಯಾರಾದರೂ ಹೋಗಿ ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಒಳ್ಳೆ ಚೆನ್ನಾಗಿರೋ ಮ್ಯೂಸಿಕ್ ಹಾಕ್ತಿದ್ರು. ಫಸ್ಟು ಹೋದ್ವಿ, ರಾಗಿಣಿ ಯಾಕೋ ಅವಳು ಒಂಥರ ಗಾಬರಿ ಆದಂಗೆ ಆಯಿತು. ಯಾಕಂದರೆ ಎಲ್ಲ ಮಕ್ಕಳು ಯಾರ್ಯಾರೋ ಇದ್ದಾರೆ, ಅವಳಿಗೆ ಗೊತ್ತಿಲ್ವಲ್ಲ. ಸೊ ಅವಳು ಡ್ಯಾನ್ಸ್ ಮಾಡು ರಾಗಿಣಿ ಅಂತಂದ್ರೆ ಸುಮ್ಮನೆ ನಿಂತಿದ್ಲು. ನಮ್ಮ ಚೋಟು ಸ್ವಲ್ಪ ಬೇರೆ ಮಕ್ಕಳು ನೋಡಿ ಸುಮ್ಮನೆ ಹಿಂಗೆ ಕುಣಿತಾ ಇದ್ಲು. ಸೊ ರಾಗಿಣಿ ಯಾಕೋ ಕಂಫರ್ಟಬಲ್ ಆಗಿ ಅನಿಸ್ಲಿಲ್ಲ, ಅದಕ್ಕೆ ಬೇಡ ಬಾ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಮುಂದೆ ಬಂದ್ವಿ. ಇಲ್ಲಿ ಈ ಥರ ಪ್ರಾಣಿಗಳು ಇಟ್ಟಿದ್ದಾರೆ. ನಮ್ಮ ಚೋಟು ಅಂತೂ ಒಂದೊಂದು ಪ್ರಾಣಿಗಳು ನೋಡಿ ಅದು ಹೆಂಗೆ ಮಾಡುತ್ತೆ ಅಂತೆಲ್ಲ ಇಮಿಟೇಟ್ ಮಾಡ್ತಿದ್ಲು. ಇದು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ, ಪ್ರಾಣಿ ಸಾಮ್ರಾಜ್ಯ ಏನೋ ಸಮಥಿಂಗ್ ಆ ಥರ ಏನೋ ಬರೆದಿದ್ದಾರೆ. ಸೊ ಈ ಥರ ಎಲ್ಲ ಪ್ರಾಣಿಗಳು ಹಾಗೆ ಬಟರ್ಫ್ಲೈಸು ಈ ಥರದ್ದೆಲ್ಲ ಇದೆ. ಇದು ಹೊರಗಡೆ ಇರೋದು. ಇಲ್ಲಿಂದ ಸ್ವಲ್ಪ ಒಳಗೆ ಹೋದರೆ ಇನ್ನೂ ತುಂಬ ಆ್ಯನಿಮಲ್ಸ್ ಇದೆ. ಸೊ ಇದು ಒಳಗೆ ಬಂದಮೇಲೆ ನೋಡಿ ಎಂಟ್ರೆನ್ಸಲ್ಲಿ ಇದು ಡಾಲ್ಫಿನ್ನು, ಎಲಿಫೆಂಟು ಈ ಥರ ತುಂಬ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಎಲ್ಲ ಆ್ಯನಿಮಲ್ಸೂ ಸ್ವಲ್ಪ ಈ ಥರ ಮೂವ್ ಆಗುತ್ತೆ. ನೋಡಿ ಈಗ ಆನೆ ಹೇಗೆ ತಲೆ ಆಡಿಸ್ತಾ ಇದೆ, ಸೊ ಆ ಥರ ಎಲ್ಲ ಆ್ಯನಿಮಲ್ಸೂ ಸ್ವಲ್ಪ ಈ ಥರ ಎಲ್ಲ ಮೂಮೆಂಟ್ ಆಗೋ ಥರ ಮಾಡಿದ್ದಾರೆ. ಆ ಲೈಟ್ಸಿಗೆ
ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಮಕ್ಕಳೆಲ್ಲರೂ ಅಲ್ಲಿ ತುಂಬ ಜನ ಮಕ್ಕಳು ಬಂದಿದ್ದರು. ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ನೋಡ್ತಾಯಿದ್ರು. ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಿದ್ರು ನೋಡಿ. ಆದರೆ ಏನಂದರೆ ನೋಡಿ, ಈ ಥರ ಮುಟ್ಟೋದು ಎಳೆಯೋದೆಲ್ಲನೂ ಮಾಡ್ತಾಯಿದ್ರು. ಬಟ್ ಮಕ್ಕಳೆಲ್ಲ ಏನು ಮಾಡೋಕ್ಕಾಗಲ್ಲ. ಬಟ್ ಇದೆಲ್ಲ ಏನಂದರೆ ದೂರದಿಂದ ನೋಡಿ ಖುಷಿ ಪಡೋದೇ ಚೆಂದ ಅಂತ ನನಗನ್ಸುತ್ತೆ. ಸೆಂಟರಲ್ಲಿ ನಿಂತ್ಕೊಂಡ್ರೆ ನೋಡಿ ನಾನೇ ಬಟರ್ಫ್ಲೈ ಥರ ರೆಕ್ಕೆ ಬಂದಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ. ಹಾಗೆ ನಮ್ಮ ರಾಗಿಣಿನ ಮತ್ತು ಚೋಟುನ ನಮ್ಮ ಮನೆಯವ್ರು ಹೀಗೆ ಎತ್ಕೊಂಡ್ರು. ಚೋಟು ಮಾತ್ರ ಒಂದು ಸರಿ ಈ ಥರ ಕೈ ಅಗಲ ಮಾಡು ಅಂದರೆ ಹಾಗೆ ನಿಂತಿದ್ಲು. ಎಷ್ಟು ಚೆನ್ನಾಗಿ ಪೋಸ್ ಮಾಡಿದ್ಲು ಗೊತ್ತಾ ನನ್ನ ಮಗಳು. ಅದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಲಯನ್ ಇತ್ತು. ಆ ಲಯನ್ ಎಲ್ಲ ಹೇಗೆ ಮಾಡುತ್ತೆ ಅಂತೆಲ್ಲ ತೋರಿಸ್ತಾ ಇದ್ಲು ಚೋಟು. ಖುಷಿಯಾಗುತ್ತೆ. ಮಕ್ಕಳು ಈ ಥರ ಎಂಜಾಯ್ ಮಾಡೋದು ನೋಡೋದೇ ಒಂಥರ ಖುಷಿ ಅಲ್ಲ ಪೇರೆಂಟ್ಸಿಗೆ. ಏನೇ ಹೇಳಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹೊರಗಡೆ ವೀಡಿಯೋಸ್ ಮಾಡೋದಷ್ಟು ಈಸಿ ಅಲ್ಲ ನೋಡಿ. ನಾವಿಲ್ಲಿ ಪೋಸ್ ಮಾಡ್ತಿದ್ದೀವಿ, ಜನಗಳು ಇವೊಂದು ನಾವಲ್ಲಿ ಫೋಟೋ ತೆಕ್ಕೋತಾ ಇದ್ದೀವಿ ಅಥವಾ ವೀಡಿಯೋ ತೆಗಿತಿದ್ದೀವಿ ಅಂತ ನೋಡಿದ್ರೂ ಜನಗಳೇ ಅವ್ರ ಪಾಡಿಗವರು ಏನು ಅರಿವೇ ಇಲ್ವೇನೋ ಅನ್ನಂಗೆ ಮೂವ್ ಆಗ್ತಿರ್ತಾರೆ. ಸೊ ಹೊರಗಡೆ ವೀಡಿಯೋ ಮಾಡೋದಷ್ಟು ಈಸಿ ಅಲ್ಲ, ಅದಕ್ಕೆ ತುಂಬ ಪೇಷನ್ಸ್ ಬೇಕು. ಹಾಗೆ ನಮ್ಮ ಎಫರ್ಟು ಸಹ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂದು ಬಟರ್ಫ್ಲೈ, ಆ್ಯಂಟು, ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದೆಲ್ಲ ಪ್ರಾಣಿಗಳ ಸೆಕ್ಷನ್ ಆದಮೇಲೆ ಈ ಥರ ಇಲ್ಲಿ ಏನದು ಫುಲ್ ಶಾಪಿಂಗ್ ಮಾಡೋಕ್ಕೆಲ್ಲ ಇದೆ. ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಪಿಂಗಾಣಿ ಐಟಮ್ಸು, ಆಮೇಲೆ ಒಂದು ಬುಕ್ ಸ್ಟಾಲ್ ಇದೆ. ಆ ಥರ ತುಂಬ ಏನೇನೋ ಹಾಕಿದ್ದಾರೆ ಸ್ಟಾಲ್ಸು. ರೇಟು ಅಷ್ಟೇ ಸ್ವಲ್ಪ ಓಕೆ, ನಾಟ್ ತುಂಬ ಎಕ್ಸ್ಪೆನ್ಸಿವ್ ಅಂತಲೂ ಇಲ್ಲ, ಹಂಗಂತ ತೀರಾ ಕಡಿಮೆ ಬಡ್ಜೆಟಲ್ಲಿದೆ ಅಂತಲೇ ಇಲ್ಲ. ಓಕೆ, ರೀಸನಬಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಬಟ್ ನಾವು ಈ ಸೆಕ್ಷನಲ್ಲಿ ಏನೂ ತೊಗೊಳ್ಲಿಲ್ಲ. ಸೊ ಅದರಿಂದ ಆಚೆ ಬಂದಮೇಲೆ ನನ್ನ ಮಕ್ಕಳಿಗೆ ಕೀ ಚೈನ್ ಅಂದರೆ ತುಂಬ ಇಷ್ಟ. ಸೊ ಹೊರಗಡೆ ಬಂದ ತಕ್ಷಣ ಕೀ ಚೈನ್ ತೊಗೊಳ್ಳೋಣ ಅಂತ ಕೇಳ್ತಾ ಇದ್ಲು ರಾಗಿಣಿ. ಸೊ ಹಾಗಾಗಿ ಸ್ವಲ್ಪ ಕೀ ಚೈನ್ ಇಬ್ರಿಗೂ ಒಂದೊಂದು ಕೀ ಚೈನ್ ತೊಗೊಂಡ್ವಿ. ಅದಾದಮೇಲೆ ಇಲ್ಲೊಂದು ಬುಕ್ ಶಾಪ್ ಇತ್ತು. ಸೊ ಇಲ್ಲಿ ಯಾವ ಬುಕ್ ತೊಗೊಂಡ್ರು ಲೈಕ್ 100 ರುಪೀಸ್ ಏನೋ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ರಾಗಿಣಿಗೆ ಈ ಥರದ್ದು ಒಂದು ಡ್ರಾಯಿಂಗ್ ಬುಕ್ ತೊಗೊಂಡೆ. ಅವಳದು ನಾರ್ಮಲಿ ಚಿಕ್ಕದು ಡ್ರಾಯಿಂಗ್ ಬುಕ್ ಬರುತ್ತಲ್ಲ, ಅದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ದೊಡ್ಡದು ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಸೊ ಅದಾದಮೇಲೆ ಆಚೆ ಬಂದಮೇಲೆ ನಿಜ ಇಲ್ಲಿ ಚಪ್ಪಲ್ಸ್ ಒಂದು ಸಖತ್ ಕ್ಯೂಟಾಗಿತ್ತು. ಆ್ಯಂಡ್ ಹಾಗೆ ಇಲ್ಲಿ ಏನದು ಹಾಜ್ಮೋಲ ಈ ಥರದ್ದೆಲ್ಲ ಬರುತ್ತಲ್ಲ, ಸೊ ಆ ಥರದ್ದೆಲ್ಲ ಸಿಗುತ್ತೆ ಆ ಶಾಪಲ್ಲಿ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಬಂದು ಒಂದು ರಾಜಸ್ಥಾನಿ ಶಾಪ್ ಅಂತ ಇದು. ಅಲ್ಲಿ ಈ ಥರ ಡ್ರೆಸ್ ಮೆಟೀರಿಯಲ್ಸು, ಕಾಟನ್ ಏನದು ಲಾಂಗ್ ಸ್ಕರ್ಟ್ಸು, ಈ ಥರದ್ದೆಲ್ಲ ತುಂಬ ಇತ್ತು, ಚೆನ್ನಾಗಿತ್ತು. ಇಲ್ಲಿ ನಾನು ಸಹ 3 ಲಾಂಗ್ ಸ್ಕರ್ಟ್ ತೊಗೊಂಡೆ. ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಆ ಥರದ್ದು. ಸೊ ಅಲ್ಲಿ ಅದು 2 ಸ್ಕರ್ಟ್ ತೊಗೊಂಡೆ. ಸೊ ಅದಾದಮೇಲೆ ಹಾಗೆ ಮುಂದೆ ಬಂದ್ವಿ ಏನೇನಿದೆ ಅಂತ. ತುಂಬ ಇತ್ತು ಇಲ್ಲಿ ಮಕ್ಳಿಗೆ ಆಟ ಸಾಮಾನಂತೆ, ಆಮೇಲೆ ಇಯರಿಂಗ್ಸ್ ಕಲೆಕ್ಷನ್ಸು ನೋಡಿ. ಈ ಥರ ಏನೋ ಪಾಪಡ್ಡು, ಹಾಗೆ ಇಲ್ಲಿ ಮಕ್ಳಿಗೆ ಬರೀ ಆಟ ಸಾಮಾನೇ ಒಂದು ಅಂಗಡಿಯಲ್ಲಿ ಸಿಗುತ್ತೆ. ಆಮೇಲೆ ಏನೋ ಮೈಸೂರು ಕಾಂಡಿಮೆಂಟ್ಸ್ ಅಂತೆ. ಇಲ್ಲಿ ಕೇರಳ ಹಲ್ವಾ ಜೊತೆಗೆ ಒಂದಷ್ಟು ಸ್ನ್ಯಾಕ್ಸು, ಮಿಕ್ಸ್ಚರು, ಚಕ್ಲಿ, ಕೋಡ್ಬಳೆ, ಈ ಥರದ್ದೆಲ್ಲ ಏನೇನೋ ಇತ್ತು. ಹಾಗೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಕ್ಲಿಪ್ಸು ಏನೇನೋ ಇತ್ತು. ಬಟ್ ನಾವು ಇದೆಲ್ಲ ಏನೂ ತೊಗೊಳ್ಲಿಲ್ಲ. ಬಟ್ ಒಂದೇ ಒಂದು ಶಾಪಲ್ಲಿ ಮಾತ್ರ ನಾನು ಗಾಜಿನ ಬಳೆ ತೊಗೊಂಡೆ. ಲೈಕ್ ಸಿಂಗಲ್ ಬಳೆ ಬರುತ್ತಲ್ಲ, ಸ್ವಲ್ಪ ಅಗಲ ಇರೋ ಅಂಥದ್ದು, ಆ ಥರದ್ದು ಬಳೆ ತೊಗೊಂಡೆ ಅಷ್ಟೇ. ಹಾಗೆ ಡ್ರೈ ಫ್ರೂಟ್ಸು ತುಂಬ ಇದೆ ಶಾಪಿಂಗ್ ಮಾಡೋರಿಗೆ. ಹಾಗೆ ಸ್ವಲ್ಪ ಆಚೆ ಬಂದರೆ ಈ ಥರ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರದ್ದು ಗೇಮ್ಸ್ ಎಲ್ಲ
ಇಟ್ಟಿದ್ದಾರೆ. ಸೊ ಅದರಿಂದ ಹೊರಗಡೆ ಬಂದರೆ ಈ ಥರದ್ದು ಫುಲ್ಲು ಅಮ್ಯೂಸ್ಮೆಂಟ್ ಪಾರ್ಕ್ ಏನದು ಜೈಂಟ್ ವೀಲು ಇದೆಲ್ಲ ಆಟ ಆಡೋದಿರುತ್ತಲ್ಲ, ಸೊ ಆಟ ಆಡೋದು ಜೊತೆಗೆ ಸ್ನ್ಯಾಕ್ಸು ಈ ಥರ ಬಾಂಬೆ ಚಾಟ್ಸ್ ಅಂತೆ, ಶುಗರ್ ಕೇನ್ ಜ್ಯೂಸು ಈ ಥರದ್ದೆಲ್ಲ ತುಂಬ ಏನೇನೋ ಇದೆ. ಸೊ ನಾವಿಲ್ಲಿ ಏನೂ ಆಟನೂ ಆಡಲಿಲ್ಲ, ಏನೂ ತಿನ್ನಲೂ ಇಲ್ಲ. ಸೊ ಅಷ್ಟೇ. ನೋಡಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಥರದ್ದು ಆಟ ಆಡೋದಿತ್ತು. ಬಟ್ ನನ್ನ ಮಕ್ಕಳು ಆಟ ಆಡೋದು ಹೋಗೋಣ ಅಂತಿದ್ರು. ಆಲ್ರೆಡಿ 9 o'clock 8:45 9 o'clock ಹತ್ತತ್ರ ಆಗಿಬಿಟ್ಟಿತ್ತು. ಬಟ್ ಇದು ಟೈಮಿಂಗ್ಸ್ ಇರೋದೇ 4 to 9 ಇರೋದು. ಸೊ ಹಾಗಾಗಿ ಸುಮ್ಮನೆ ಬೇಡ, ನಮ್ಮ ಮನೆ ಬೇರೆ ದೂರ ಇದೆ, ಲೇಟ್ ಆಗುತ್ತೆ ಅಂತ ನಾವು ಏನೂ ಇಲ್ಲೇನೂ ಆಟ ಆಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಾಗೆ ಬಂದ್ವಿ ಮನೆ ಕಡೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಯಾರಾದರೂ ಪುಟ್ಟ ಮಕ್ಕಳಿರೋರು ಅಥವಾ ದೊಡ್ಡವರೇ ಸ್ವಲ್ಪ ಈ ಥರದ್ದು ಏನಾದರೂ ಮಜಾ ಮಾಡ್ತೀನಿ ಅಂತಂದರೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಈ ವಾಟರ್ಫಾಲ್ ಎಕ್ಸಿಬಿಷನ್ ವ್ಲಾಗ್. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆಚೆ ಬಂದ್ವಿ. ಆಚೆ ಬಂದಮೇಲೆ ಮತ್ತೆ ಇಲ್ಲಿ ವಾಟರ್ಫಾಲ್ ಹತ್ರ ಹೋಗೋಣ, ನಾವು ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಅಂದ್ಲು ರಾಗ್ನಿ. ಸೊ ಹಾಗಾಗಿ ಸರಿ ಆಯಿತು, ನೋಡೋಣ ಅಲ್ಲಿ ಬಿಡ್ತಾರೋ ಇಲ್ವೋ ಅಂತ ಬಂದ್ವಿ. ಬಟ್ ಬಿಟ್ಟರು. ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ರಾಗ್ನಿ. ಆ್ಯಂಡ್ ಇವಳು ಏನು ಡ್ಯಾನ್ಸ್ ಮಾಡೋದು ಅಂತ ಗೊತ್ತಾಗಲಿಲ್ಲ ನಾನು. ಹಾಗಾಗಿ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ತೋರಿಸ್ತಾ ಇದ್ದೆ. ನನ್ನ ಮಕ್ಕಳು ಹಾಗೆ ಡ್ಯಾನ್ಸ್ ಮಾಡಿದ್ರು. ಒಂಥರ ಖುಷಿ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಯಾರಾದರೂ ಡ್ಯಾನ್ಸ್ ಮಾಡ್ಬೋದು, ಯಾರಿಗೂ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದರೂ ಹೋಗಿ ಡ್ಯಾನ್ಸ್ ಮಾಡ್ಬೋದು. ಒಂದು ಕಡೆ ನಾನು, ಒಂದು ಕಡೆ ನಮ್ಮ ಮನೆಯವರು, ಈ ಥರ ಇಬ್ಬರೂ ಚಿಯರ್ ಮಾಡ್ತಾಯಿದ್ವಿ. ಏನು ಮಾಡೋಕ್ಕಾಗಲ್ಲ, ಮಾಮಿ ಡ್ಯೂಟೀಸ್ ಅಲ್ಲ ಇದೆಲ್ಲ. ಇಲ್ಲಿ ಇದೇ ಸಾಂಗ್ ಏನು ಪ್ಲೇ ಆಗ್ತಿದೆ ಬ್ಯಾಕ್ಗ್ರೌಂಡಲ್ಲಿ ಅದೇ ಇಟ್ಟರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ನಾನು ಮ್ಯೂಸಿಕ್ ಹಾಕ್ತೀನಿ.